ಆ ವಿಡಿಯೋ ವೈರಲ್ ಆಗಿರೋದು 2 ದಿನ ಆದ್ಮೇಲೆ. ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದ್ವಿ ಅದು ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳಕ್ಕೆ ನಾನು ಒಪ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಆಮೇಲೆ ನಾನು ತುಂಬಾ ವಿಚಾರಿಸಿ ಯಾರೋ ಅವನು ಹುಡುಗ ಅಂತೇಳಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಗೋಡನಿಂದ. ಅದೇ ಈಗ ನಾನು ಹೇಳಿದ್ದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು. ಈಗ ಬಂದು ನನ್ನ ಕೈಗೆ ಕೊಟ್ಟರು. ನಾವು ಯಾವುದೇ ರೀತಿ ಏನಂದ್ರೆ ಪ್ರಚೋದನೆ ಮಾಡೋಕ್ಕೆ ನಾವು ಹೊರಟಿರಲಿಲ್ಲ, ರೌಡಿಸಮ್ನಾಗಲಿ ಲಾಂಗ್ನಾಗಲಿ. ಅಂದರೆ ನಾವು ಸಿನಿಮಾದ ಹೇಳಿರೋ ಸಂದೇಶನೇ ನಾನು ಪೊಲೀಸವ್ರಿಗೂ ಹೇಳಿದೆ, ನಾವು ಸಿನಿಮಾ ಮಾಡಿರೋದೇ ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ, ಇವರು ಇದೆಲ್ಲ ಈ ರೀತಿ ಒಳಗಾಗಬಾರ್ದು ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸವ್ರ ಮುಂದೆ ಇಷ್ಟೊತ್ತು ನನಗೆ 1 ಅವರ್ ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ನಮ್ಗೆ ಗೊತ್ತಾಗಲ್ಲ, ನಾವು ನಮ್ಮ ಟೀಮ್ ಜೊತೆ ನಾವು ಒಂದು 10-15 ದಿನ ಟೀಮು ಎಲ್ಲ ಕಡೆ ರಾತ್ರಿ 1:30ವರೆಗೂ ನಾವು ಥಿಯೇಟರ್ ವಿಸಿಟ್ಗಳನ್ನ ಮಾಡ್ತಾ ಇದೀವಿ. 10:30 ಶೋ ಹೌಸ್ಫುಲ್ ಆದರೆ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದೀವಿ. ಯಾರು ವಿಡಿಯೋ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ. ಯಾಕಂದರೆ ಟೀಮಲ್ಲಿ ಇರುತ್ತೆ, ವಾಟ್ಸಪ್ಪಲ್ಲಿ 100-150 ಜನ ಇರ್ತಾರೆ. ಅದು ಯಾರು ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗದು ಮಾಹಿತಿ ಇರಲ್ಲ. ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಲೇ ಕೂಡ ಸಿನಿಮಾ ಮಾಡಿರೋದು. ನಾವು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯ್ತು, ನಾನು ಇದ್ದಿದ್ದೇ ತಪ್ಪಾಯ್ತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ಕೊಂಡಾಗ ನನ್ಗೆ ಗೊತ್ತಾಗಿಲ್ಲ. ಯಾರೋ ಇವಾಗ ಬಂದು ಅವ್ನು ಶೇಕ್ ಹ್ಯಾಂಡ್ ಕೊಟ್ಟರು, ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಒಂದು ಲಾಂಗ್ನ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಅದಕ್ಕೆ ಏನೇನು ಬೇಕೋ ಪೊಲೀಸು ಅವರಿಗೆ ಕಾನೂನು ರೀತಿ ಕ್ರಮ ತಗೊಂಡು ಮಾಡಿದ್ರು. ಯಾವ ರೀತಿ ಆಗಿದೆ ಏನು ಅಂತೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಎಲ್ಲ ಆರ್ಟಿಫಿಷಿಯಲ್ ಅಂತೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತೇಳಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ದಾಖಲಾತಿಗಳು ತಗೊಂಡು ಒಂದು ನೋಟಿಸ್ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನಿಮ್ಮ ಕೈಯಲ್ಲಿ ಲಾಂಗನ್ನು ಹಿಡಿಬಿಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳಿಸಿದೆ. ಗೊತ್ತಾಗಲ್ಲ, ಅದು ಶೂಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಈಸಿಯಾಗಿ ಆ್ಯಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದರೆ ಇವಾಗ ಗೊತ್ತಾಯ್ತು ನಮಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ ಈ 1 ಅವರ್ ಒಳಗಡೆ ಬರುತ್ತೆ, ನಮ್ಗೆ ಆಚೆ ಕಡೆ ಅಳ್ಳಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸರ್ ದುಡ್ಡುಗಳು ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದು ಮಚ್ಚು ವ್ಯಾಲ್ಯೂ ಇವತ್ತು ಗೊತ್ತಾಯ್ತು.